ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಹಾಗೆ ಇವತ್ತೇನೆಂದರೆ ತುಂಬಾ ಒಂದು ಟೇಸ್ಟಿಯಾಗಿರೋ, ರುಚಿಯಾಗಿರುವ, ಎಲ್ಲರ ಫೇವ್ರೇಟ್ ಆಗಿರೋ ಒಂದು ಕಾಶಿ ಹಲ್ವಾ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ಇಲ್ಲಿ ಒಂದು ಬೂದು ಕುಂಬಳಕಾಯಿ ಉಂಟಲ್ವ, ಅದನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟು ದೊಡ್ಡದೊಂದು ಮೀಡಿಯಮ್ ಸೈಜಲ್ಲಿ, ತುಂಬ ದೊಡ್ಡದೇನು ತೆಗಲಿಲ್ಲ. ಸೊ ಇದನ್ನು ಇವಾಗ ಕಟ್ ಮಾಡಿ ಕ್ಲೀನ್ ಮಾಡಬೇಕು. ಫಸ್ಟಿಗೆ ನಾನು ಬೂದು ಕುಂಬಳಕಾಯಿ ಉಂಟಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿದ ನಂತರ 2 ಭಾಗ ಮಾಡಿ ಈ ಥರ ಸಿಪ್ಪೆ ಮತ್ತು ಅದರ ಒಂದು ಬೀಜದ ಸೈಡ್ ಉಂಟಲ್ವ, ಅದನ್ನೆಲ್ಲ ತೆಗೆದಿದ್ದೇನೆ. ಫುಲ್ ಕ್ಲೀನ್ ಮಾಡಿದ್ದೇನೆ, ಬೀಜ ಏನಿರಬಾರ್ದು ಆ ಥರ. ಮತ್ತು ಇದನ್ನು ಗ್ರೇಟ್ ಮಾಡಬೇಕು. ಅದಕ್ಕೆ ನಾನು ನನ್ನದೊಂದು ಫುಡ್ ಪ್ರೊಸೀಜರ್ ಉಂಟಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅದರಲ್ಲಿ ಬೇಗ ಆಗ್ತದೆ. ಈ ಕೈಯಲ್ಲೆಲ್ಲ ಮಾಡುವಾಗ ತುಂಬಾ ನೋವಾಗ್ತದೆ. ಸೊ ಹಾಗಾಗಿ ತುಂಬಾ ಬೇಗ ಆಗ್ತದೆ ಫುಡ್ ಪ್ರೊಸೀಜರ್ ಇದ್ದರೆ. ಇಲ್ಲಾಂದರೆ ನಾವು ಕೈಯಲ್ಲಿ ಗ್ರೇಟ್ ಮಾಡೋದಿರ್ತದಲ್ವ, ಮತ್ತೊಂದು ಅದರಲ್ಲಿ ಮಾಡ್ಬೋದು. ನಾನು ಇದರಲ್ಲಿ ಮಾಡುವಾಗ ನನಗೆ ತುಂಬಾ ಬೇಗನೂ ಆಯಿತು, ಎಲ್ಲ ನೀಟಾಗಿ ಬರ್ತದೆ. ಮತ್ತು ತುಂಬ ನೀರು ಕೂಡ ಬಿಡುವುದಿಲ್ಲ ಇದರಲ್ಲಿ ಮಾಡುವಾಗ. ಹಾಗಾಗಿ ನೀರು ಬಿಟ್ಟರೂ ತೊಂದರೆ ಇಲ್ಲ. ಕೈಯಲ್ಲಿ ಮಾಡೋದು ಸ್ವಲ್ಪ ಜಾಸ್ತಿನೇ ನೀರು ಬಿಡ್ತದಲ್ವ, ತೊಂದರೆ ಇಲ್ಲ. ಆದರೂ ಇದರಲ್ಲಿ ಅಷ್ಟೇನು ನೀರು ಬಿಡಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗ್ರೇಟ್ ಆಗಿದೆ ಅಂತ, ತುಂಬಾ ತಿನ್ನಾಗಿ ಬಂದಿದೆ. ಫುಡ್ ಪ್ರೊಸೀಜರ್ ಇಲ್ಲ ಅಂತ ಹೇಳಿ ನೀವು ಕಾಶಿ ಹಲ್ವಾ ಮಾಡೋದು ಬಿಡಬೇಡಿ. ಅದರಲ್ಲಿ ಕೈಯಲ್ಲಿ ಗ್ರೇಟ್ ಮಾಡೋದಿರ್ತದಲ್ವ, ಅದರಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿತದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿನ್ನಾಗಿ ಬಂದಿದೆ, ಅಷ್ಟೇನು ನೀರು ಕೂಡ ಬಿಡಲಿಲ್ಲ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಏನಂದರೆ, 1-2 ಟೇಬಲ್ ಸ್ಪೂನಷ್ಟು ನೀವು ತುಪ್ಪವನ್ನು ಹಾಕಿ ಅದು ಬಿಸಿಯಾದ ನಂತರ ಗೇರು ಬೀಜ ಉಂಟಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿ. ಇದಕ್ಕೆ ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಕಂತ ಇಲ್ಲ, ಖಾಲಿ ಒಂದು ಬರೀ ನಮ್ಮದು ಗೇರು ಬೀಜ ಇದ್ದರೆ ಸಾಕು. ಬೇಕಿದ್ದರೆ ನಿಮಗೆ ಅದು ಒಣ ದ್ರಾಕ್ಷಿ ಎಲ್ಲ ಬರ್ತದಲ್ಲ, ಅದು ಕೂಡ ಹಾಕ್ಬೋದು. ಇದನ್ನು ಚೆನ್ನಾಗಿ ಹುರಿದ ನಂತರ ಈ ಥರ ಬ್ರೌನ್ ಕಲರ್ ಬರ್ತದಲ್ವ, ಅಷ್ಟು ಸಾಕು. ಆದಮೇಲೆ ಇದನ್ನು ನಾವು ತೆಗೆದು ಒಂದು ಪ್ಲೇಟಲ್ಲಿ ಇಡೋಣ. ಅದ ನಂತರ ಅದೇ ಗೀಗೆ ನಾವು ಗ್ರೇಟ್ ಮಾಡಿದ ಕುಂಬಳಕಾಯಿ ಉಂಟಲ್ವ, ಅದನ್ನು ಹಾಕೋಣ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈಯಲ್ಲಿ ಬೇಯಿಸಬೇಕು. ಮತ್ತು ಅದರಲ್ಲಿದ್ದ ನೀರನ್ನು ಕೂಡ ಅದಕ್ಕೇ ಆ್ಯಡ್ ಮಾಡಿ ಚೆನ್ನಾಗಿ ನಾವು ಫ್ರೈ ಮಾಡುವ. ಇದರಲ್ಲಿದ್ದ ನೀರು ಕೂಡ ಬಿಡ್ತದೆ. ಆ ನೀರು ಡ್ರೈ ಆಗೋ ತನಕ ನಾವು ಇದನ್ನು ಹುರಿಬೇಕು. ಇದೇ ಗೀಯಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಇದು ನಾನು ಮಾಡುವಾಗ ನಿಮಗೆ ಸ್ಪೀಡಾಗಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಟೈಮ್ ಹಿಡಿತದೆ ಇದೆಲ್ಲ ಮಾಡುವಾಗ. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು ನೀವು, ಹೈ ಫ್ಲೇಮಲ್ಲಿ ಇಡಬೇಡಿ, ಸೀದೋಗ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕೂಡ ನೀವು ಬೇರೆ ಕೆಲಸ ಕೂಡ ಮಾಡಿ ಬರ್ಬೋದು. ಆದರೂ ಕೂಡ ಅದು ಅಲ್ಲೇ ಬಿಡಬೇಡಿ, ನೋಡಬೇಕು, ಇಲ್ಲಾಂದರೆ ಸೀದೋಗ್ತದೆ. ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂತು. ನೀರು ಕೂಡ ಬಿಡ್ತಾ ಉಂಟು, ಅದರಲ್ಲಿದ್ದ ನೀರೆಲ್ಲ ಬಿಡ್ತಾ ಉಂಟು. ಮತ್ತು ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ. ಅದ ನಂತರ ತೆಗೆದು ನೋಡಿ ನೀರೆಲ್ಲ ಡ್ರೈ ಆಗಿದೆ, ತುಂಬ ಚೆನ್ನಾಗಿ ಡ್ರೈ ಆಗಿ ಬಂದಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆಯನ್ನು ಹಾಕಬೇಕು. ನಾನು ಇದಕ್ಕೆ ದೊಡ್ಡ ಸ್ಪೂನಲ್ಲಿ, ಅಂದರೆ ದೊಡ್ಡ ಒಂದು ಸ್ಪೂನಲ್ಲಿ ಎರಡು ಕಾಲು ಅಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಅದು ಕರೆಕ್ಟಾಗಿದೆ ಸ್ವೀಟಿಗೆ. ಒಂದು ಮೀಡಿಯಮ್ ಕುಂಬಳಕಾಯಿಗೆ ಇದೊಂದು ಸಕ್ಕರೆ ಕರೆಕ್ಟಾಗಿದೆ. ಅಷ್ಟೇ ಹಾಕಿದರೆ ಆಯಿತು. ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಹಾಕಿದರೆ ಆಯಿತು ನಿಮ್ಮದು ಸಕ್ಕರೆ ಎಲ್ಲ. ಮತ್ತು ಇದೊಂದು ಕಾಶಿ ಹಲ್ವಾ ತುಂಬಾ ಸ್ವೀಟ್ ಆಗಿರ್ತದಲ್ಲ, ಹಾಗಾಗಿ ಅಷ್ಟು ಬೇಕಾಗ್ತದೆ ಸಕ್ಕರೆ. ಸೊ ಇವಾಗ ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ನೀರು ಕೂಡ ಬಿಡ್ತಾ ಬರ್ತದೆ. ನೋಡಿ ಇವಾಗ ನೀರು ಕೂಡ ಚೆನ್ನಾಗಿ ಬಿಡ್ತಾ ಉಂಟು. ಅದು ನಾವು ಇವಾಗ ನಾವು ಸಕ್ಕರೆ ಹಾಕಿದ ಮೇಲೆ ಸ್ಪೂನನ್ನು ನಾವು ಬಿಡಬಾರ್ದು, ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ ಇವಾಗ ಚೆನ್ನಾಗಿ ನೀರು ಬಿಡ್ತಾ ಉಂಟು. ಅದು ನಾವು ನೀರು ಹಾರು ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಕೈಯನ್ನು ಕೂಡ ಹಾಗೇನೆ ಬಿಡಬಾರ್ದು, ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಸೀದೋಗ್ತದೆ. ಮತ್ತೇನೆಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಈ ಥರ ಹುರಿಬೇಕು. ಇವಾಗ ನಾವು ಇದಕ್ಕೆ ಗೀ ಹಾಕಬೇಕು. ಗೀಯನ್ನು ಕೂಡ ಹಾಗೆಯೇ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ, 1 ಟೇಬಲ್ ಸ್ಪೂನಷ್ಟು ಹಾಕಿ. ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಖಾಲಿ ಗೀ ಹಾಕಿದ್ದೇನೆ. ಯಾಕೆಂದರೆ ಮೊದಲು 2 ಟೇಬಲ್ ಸ್ಪೂನ್ ಹಾಕಿದೆ, ಗೀ ಕೂಡ ಇತ್ತು. ಟೋಟಲ್ 4 ಸ್ಪೂನ್ ಆಗುತ್ತೆ. ನಾವು ಜಾಸ್ತಿ ಹಾಕಿದರೆ ಇವಾಗ ಕುಂಬಳಕಾಯಿ ಜಾಸ್ತಿ ಇದ್ದರೆ ಅದಕ್ಕೆ ಬೇಕಾದ ಕ್ವಾಂಟಿಟಿಯಲ್ಲಿ ನಾವು ಇದನ್ನು ಗೀಯನ್ನು ಹಾಕಬೇಕು. ಸೊ ಗಟ್ಟಿಯಾಗ್ತಾ ಬರುವಾಗ ನಾವು ಗೀಯನ್ನು ಹಾಕಬೇಕು. ಇವಾಗ 1 ಟೇಬಲ್ ಸ್ಪೂನ್ ಗೀ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ, ಹಾಕುವಾಗ ನೋಡಿ ಹಾಕಿ. ಯಾಕೆಂದರೆ ಗೀ ಜಾಸ್ತಿ ಆದರೂ ಕೂಡ ನಮ್ಮದು ಕಾಶಿ ಹಲ್ವಾ ಉಂಟಲ್ಲ, ಅದು ಗಟ್ಟಿ ಆಗ್ತದೆ, ಹಾರ್ಡಾಗ್ತದೆ, ಮತ್ತೊಂಥರ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ನಾನು ಮತ್ತೊಂದು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಗೀ. ಟೋಟಲ್ ಇಲ್ಲಿ 2 ಟೇಬಲ್ ಸ್ಪೂನ್ ಆಯಿತು. ಮೊದಲದು 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದರೆ 4 ಟೇಬಲ್ ಸ್ಪೂನ್ ಆಯಿತು.
ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟಿದ್ದು. ತುಂಬಾ ಒಂದು ರುಚಿಯಾಗಿರೋ ಒಂದು ಕಾಶಿ ಹಲ್ವಾ ಇದು. ನೋಡಿ ಇವಾಗ ಗಟ್ಟಿ ಆಗ್ತಾ ಬಂತು, ಈ ಥರ ಬರಬೇಕು. ಇನ್ನೂ ಕೂಡ ಇದು ಗಟ್ಟಿ ಆಗ್ತಾ ಬರ್ತದೆ. ಫ್ರೈ ಮಾಡಿದ ಗೇರು ಬೀಜ ಉಂಟಲ್ವ, ಅದನ್ನು ಕೂಡ ಇದರ ಮೇಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯ್ತು. ಇದು ಇವಾಗ ಆಲ್ರೆಡಿ ರೆಡಿ ಆಯಿತು. ಇದೇ ಥರ ತುಂಬಾ ಟೇಸ್ಟಿಯಾಗಿರುವ ನಮ್ಮ ಕಾಶಿ ಹಲ್ವಾ ರೆಡಿ ಆಯಿತು. ನೋಡಿ ಒಂದು ಟೆಕ್ಸ್ಚರ್ ನೋಡಿ, ನಾನು ಸರ್ವ್ ಮಾಡುವಾಗ ಹೇಗೆ ಬರ್ತಾ ಉಂಟು ಅಂತ. ತುಂಬಾ ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿ. ಇದೇ ಥರ ನೀವು ಮಾಡಿ. ಅದೇ ಗೀ ಹಾಕುವಾಗ ನೋಡಿ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ನಮ್ಮ ಕಾಶಿ ಹಲ್ವಾ ಹಾಡಾಗ್ತದೆ. ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಬೇರೆ ಸ್ವೀಟಿಗೆ ಕಂಪೇರ್ ಮಾಡಿದರೆ ನಮ್ಮ ಇದೊಂದು ಕಾಶಿ ಹಲ್ವಾಗೆ ಗೀ ಏನೋ ಅಷ್ಟು ಹೋಗೋದಿಲ್ಲ, ಸ್ವಲ್ಪ ಕಡಿಮೆನೇ ಹೋಗೋದು, ಜಾಸ್ತಿ ಏನಾಗೋದಿಲ್ಲ. ಸೊ ಇದೊಂದು ಟೇಸ್ಟಿಯಾಗಿರೋ ಕಾಶಿ ಹಲ್ವಾ ನೀವು ನೋಡಿದ್ರಲ್ವ. ಬಟ್ ಇದನ್ನು ಈಗೇ ತಿನ್ಬೋದು. ಇಲ್ಲ ಅಂದರೆ ನನಗೆ ಕಾಶಿ ಹಲ್ವಾ ಮಾಡಿದರೆ ಅದಕ್ಕೆ ಐಸ್ ಕ್ರೀಮ್ ಬೇಕೇ ಬೇಕು. ಸೊ ನಾನು ಯಾವ ಸ್ವೀಟ್ ಮಾಡಲಿ, ಕ್ಯಾರೆಟ್ ಹಲ್ವಾ ಈ ಥರ ಯಾವುದಾದ್ರೂ ಒಂದು ಹಲ್ವಾ ಇರ್ತದಲ್ಲ, ಅದಕ್ಕೆ ನಾವು ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮನ್ನು ಹಾಕಿ ತಿಂದರೆ ಅದರ ರುಚಿನೇ ಬೇಕು. ಓಕೆ, ಇವಾಗ ನಾನು ಒಂದು ಗ್ಲಾಸಿಗೆ 2 ಟೇಬಲ್ ಸ್ಪೂನಷ್ಟು ಕಾಶಿ ಹಲ್ವಾ ಹಾಕ್ತಾ ಇದ್ದೇನೆ. ಮತ್ತು 1 ಸ್ಕೂಪ್ ಐಸ್ ಕ್ರೀಮನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ತಿಂತಾ ಇದ್ದೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಈ ಒಂದು ಕಾಶಿ ಹಲ್ವಾ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಐಸ್ ಕ್ರೀಮಲ್ಲಿ ಮಿಕ್ಸ್ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರ್ತದೆ. ಫಂಕ್ಷನಲ್ಲೆಲ್ಲ ಸಿಗ್ತದೆ ಈ ಥರ. ಆಲ್ಮೋಸ್ಟು ನಮ್ಮ ಸೈಡಲ್ಲೆಲ್ಲ ಈ ಥರ ಮಾಡಿದರೆ ಐಸ್ ಕ್ರೀಮ್ ಹಾಕಿನೇ ಕೊಡೋದು. ತುಂಬಾ ಚೆನ್ನಾಗಿದೆ ಇದೊಂದು ಸ್ವೀಟ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಇದೇ ಥರ ಮಾಡಿ. ಎಲ್ಲೂ ಫ್ಲಾಪ್ ಆಗಲ್ಲ. ಫಸ್ಟ್ ಟೈಮ್ ಮಾಡೋದಾದರೂ ಕೂಡ ಇದರಲ್ಲಿ ಫ್ಲಾಪ್ ಆಗೋದೇ ಇಲ್ಲ. ಇದೇ ಥರ ನೀವು ಮಾಡಿ. ಸೊ ನನ್ನ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್.